ನೋಡಿ ನಮ್ಮ ಅಕ್ಕ ಅಳ್ತಾವಳೆ. ಬನ್ನಿ ನಿಮ್ಗೆ ಬಾಲಿದು ಲೋಕಲ್ ಹೌಸ್ ಹೆಂಗಿರುತ್ತೆ ತೋರಿಸ್ತೀನಿ. ಮೇ ಬಿ ಹುಡುಗಿರಿಗೆ ಅದು ಪಿಕ್ಚರ್ಸ್ಗೋಸ್ಕರ ಅದು ಫೇಮಸ್ ಆಗಿದೆ ಜಾಗ. ಅದು ಬಿಟ್ರೆ ಇಟ್ಸ್ 2 hour ರೈಪ್ ಗೈಸ್. ರೆಂಟಿಗೆ ಬಟ್ಟೆನೆ ಆಲ್ಮೋಸ್ಟ್ ಒಂದು 10 ಇಂದ 12 ಸಾವಿರ ಬೀಳ್ತಾ ಇದೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ಶುರು ಮಾಡ್ತಿರೋದು ಕಾರಿಂದ. ಬೆಳಗ್ಗೆ ಎದ್ದು 9:30 ರೆಡಿ ಇರಿ, ಆಚೆ ಬನ್ನಿ ಅಂತ ಹೇಳಿದ್ರು ನಮ್ಗೆ. ನಾವು ಇವರು ಪಾಪ 9:20ಗೆ ಬಂದು ಕಾಯ್ತಿದ್ರು. ನಾವೀಗ ಎಷ್ಟು ಹೌ ಮಚ್ ಟೈಮ್ ನಾವು ವಾಟ್ಸ್ ಟೈಮ್ ನಾವು What time around now what time 10 o'clock 10 o'clock ಅರ್ಧ ಗಂಟೆ ಲೇಟ್ ಇದ್ದೀವಿ. ಎನಿವೇಸ್ ವಿ ಆರ್ ಹಿಯರ್ ಟು ಎಂಜಾಯ್ ಅಂಡ್ ವಿ ಟೈಮ್ ಟೇಕ್ಸ್ ಟೈಮ್ ಥಿಂಗ್ಸ್ ಟೇಕ್ ಟೈಮ್. ಬರ್ರಿ ಈಗ ಹೋಗೋಣ. ಸೊ ಇವತ್ತು ಬ್ರೇಕ್ಫಾಸ್ಟ್ ನ ಪಾರ್ಸಲ್ಸ್ ತಗೊಂಡಿದ್ದೆ. ಇಲ್ಲಿ ನೋಡಿ ಬರ್ದಿದ್ದಾರೆ, ಏನ್ ಬರ್ದಿದ್ದಾರೆ, ಹಾಯ್ ಸಮೀರ್ ಅಂಡ್ ಫ್ಯಾಮಿಲಿ. ಇಲ್ಲಿ ಪೋರ್ಕ್ ತಿಂತಾರೆ, ಅದನ್ನ ಬೇಡ ಅಂತ ಹೇಳಿದ್ವಿ ನಾವು. 4 piece ಎಕ್ಸ್ಟ್ರಾ ಸ್ಟ್ರಂಬಲ್ಡ್ ಎಗ್, ಗುಡ್ ಲಕ್ ಫಾರ್ ಯುವರ್ ಡಯಟ್. ಇದು ನಂದು. ವಾವ್, ಇದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಟ್ಟಿದ್ದೀನಿ ಗೈಸ್, 6 ಮೊಟ್ಟೆ ಸ್ಕ್ರಂಬಲ್ಡ್ ಮಾಡ್ಕೊಡಕ್ಕೆ. ಮಿಕ್ಕಿದೆಲ್ಲ ಡಯಟ್ ಅಲ್ಲಿ ಇದು ನಮ್ಮ ಪ್ಯಾಕೇಜ್ ಅಲ್ಲಿ ಇರೋದೆ. ಓಕೆ, ಲೆಟ್ಸ್ ಗಿವ್ ಬ್ರೇಕ್ಫಾಸ್ಟ್. ಟೇಕ್ ಫಾರ್ ಯು. ನೋ, ಕೀಪ್ ಇಟ್ ಯು ಕೀಪ್ ಇಟ್. ಹಿಯರ್ ಮೈ ಲೆಗ್, ಐ ಕಾಂಟ್ ಕೀಪ್ ಪ್ರಾಪರ್ಲಿ. ಕೀಪ್ ಇಟ್. ಗೈಸ್, ನಾವು ಹೊರಟ್ವಿ ಇಲ್ಲಿಂದ. ಇನ್ನೇನು ಈಗ ಹೋಗ್ತಾ ಇರೋದು. ವೇರ್ ಆರ್ ವಿ ಗೋಯಿಂಗ್ ನಾವು to ಅಲಾಸಾರೋಮ್ ಅಂದ್ರೆ ಅದು ಸ್ವಿಂಗ್ ಇದೆಲ್ಲ, ಬಾಲಿದ್ದು ಫೇಮಸ್ ಸ್ವಿಂಗ್ ಪ್ಲೇಸ್, ಅದಕ್ಕೆ ಹೋಗ್ತಾ ಇದೀವಿ. ಸೊ ಈಗ ಹೋಗ್ತಾ ಇದ್ವಿ ಆನ್ ದ ವೇ. ಸೊ ನಮ್ಗೆ ಅವರು ರಿವರ್ ರಾಫ್ಟಿಂಗು ಮತ್ತೆ ಇವತ್ತು ವಾಟರ್ ಗೇಮ್ಸ್ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾವು ಅದ್ರ ಪ್ರಕಾರ ಬಟ್ಟೆ ತಗೊಂಡಿದ್ವಿ. ಬಟ್ ಈಗ ಆಕ್ಚುಲ್ ಆಗಿ ಇಟ್ಸ್ ನಾಟ್ ದಟ್. ಇವತ್ತಿರೋದು ಆಕ್ಚುಲ್ ಆಗಿ ಬಾಲಿ ಸ್ವಿಂಗ್ ಅಂತೆ. ಅದಕ್ಕೆ ಈಗ ನಮ್ಮ ಮನೆಯವರೆಲ್ಲ ವಾಪಸ್ ಹೋಟ್ಲ ಹತ್ರ ಬಂದು ಅವ್ರ ಬಟ್ಟೆಗಳನ್ನ ತಗೊಳ್ತಾ ಇದಾರೆ. ಲೇಡೀಸ್ ಮಾತ್ರ. ನಾನು, ನನ್ನ ತಮ್ಮ ಮತ್ತೆ ನಮ್ಮ ಅಪ್ಪ ಹೆಂಗಿದೀವಿ ಹಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಅವ್ರ 3 ಜನ ಗೌನ್ ಎಲ್ಲ ತಂದಿದ್ದೀವಿ, ಅದನ್ನು ಯೂಸ್ ಮಾಡಬೇಕು ಅಂದ್ರು. ಅದಕ್ಕೆ ಸರಿ ಇರಿ ಅಂದ್ಬಿಟ್ಟು ವಾಪಸ್ ತಿರ್ಸ್ಬಿಟ್ಟು ಕಾರ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀವಿ. ನನ್ನ ಬ್ಲಾಗ್ ನೋಡ್ತಾವ್ರೆ ಗೈಸ್. ಸೊ ಇಲ್ಲಿಂದ ನಾವು ಇದಕ್ಕೆ ಹೋಗ್ತಿದ್ವಲ್ಲ ಸ್ವಿಂಗ್, ಅಲ್ಲಿ ಅದೇ ಗ್ಯಾಪಲ್ಲಿ ಅದೇ ರೋಡಲ್ಲಿ ಒಂದು ಬಟ್ಟೆ ಮಾಡೋ ಜಾಗ ಅಂತ ಇದು. ಸೊ ಆ ಜಾಗ ಕರ್ಕೊಂಡ್ಬಂದಿದ್ದಾರೆ ನೋಡಿ. ವಾವ್, ನೋಡಿ ಗೈಸ್, ಇದು ಒಂದೊಂದೇ ದಾರನ ಎಳ್ದು ಮಾಡ್ತಾವ್ರೆ ನೋಡಿ. ಈ ಥರ ಒಂದು ಬಟ್ಟೆ ಮಾಡೋಕ್ಕೆ ಎಷ್ಟು ಕಷ್ಟ ಬೀಳ್ತಾವ್ರಿ ಇವರು ಗೈಸ್. ಹಂಗೆ ಒಳಗೆ ಬಂದೆ ಅದೊಂದು ಶಾಪ್ ಇದೆ ಇಲ್ಲಿ ನೋಡಿ. ನೋ ಕ್ಯಾಮ್ರಾ ಗೈಸ್. ನೋಡಿ ಗೈಸ್, ಮರ, ಅದು ಟ್ರೀ ಎಷ್ಟು ಕ್ಯೂಟ್ ಆಗಿದೆ. ಚಿಕ್ಕದು ಪ್ಲಾಂಟ್. ಆ ಟ್ರೀನ ಅನ್ಬೇಕಾ ಗೊತ್ತಿಲ್ಲ. ಅದಕ್ಕೆ ನೋಡೋಕೆ ಟ್ರೀ ಥರ ಇದೆ, ಬಟ್ ಇರೋದು ಪಾಟಲ್ಲಿ. ಇಲ್ಲೇನೋ ನಂಗೆ ಇಷ್ಟ ಆಗಿಲ್ಲ, ತಗೊಳ್ಳೋವಂಥದ್ದೇನೂ ಇಲ್ಲ ಆ್ಯಂಡ್ ಎಕ್ಸ್ಪೆನ್ಸಿವ್ ಇದೆ. ಅದಕ್ಕೆ ಹೊಟ್ಬಿಟ್ವಿ. ಒಂದು ಟೀ ಶರ್ಟ್ಗೆ 3,000 ರೂಪಾಯಿ ಹಾಕೋರೆ. ಬೇಡ ಗುರುವೆ ಅಂತ ಹೇಳ್ಬಿಟ್ಟು ಹೊಟ್ಬಿಟ್ಟೆ. ಮೇ ಬಿ ಹ್ಯಾಂಡ್ ಮೇಡ್ ಇರ್ಬೇಕು, ಅದಕ್ಕೆ ಅಷ್ಟು ಎಕ್ಸ್ಪೆನ್ಸಿವ್ ಇದೆ ಗೈಸ್. ಸೊ ಅಲ್ಲಿಂದ ಹೊರಟ್ವಿ. ಇಲ್ಲೊಂದು ಸಿಲ್ವರ್ ಮತ್ತೆ ಗೋಲ್ಡ್ ಜಾಗ ಇದೆ ಅಂತ ನೋಡಿ. ಸ್ಟೋನಲ್ಲಿ ಏನು ಸಕ್ಕತ್ತಾಗಿ ಮಾಡೋರೆ, ಕಾರ್ವಿಂಗ್. ಸೊ ಈಗ ಅಲ್ಲಿಗೆ ಬಂದಿದ್ದೀವಿ ನೋಡಿ. ಇದೆಲ್ಲನೂ ಎಂಟ್ರೆನ್ಸ್ ಎಲ್ಲ ಮಾಡಿರೋದು ಗೈಸ್. ಲುಕ್ ಅಟ್ ದಿಸ್ ಗೈಸ್. ರಾಮ ಸೀತಾ ರೈಟ್? ಯಾ ಗೈಸ್, ಏನೋ ಗೋಲ್ಡ್ ಆಗಿ ಏನಿದೆ ಗೈಸ್. ನಾವು ಹೆಂಗೆ ಈಗ ದುಡ್ಡು ಯೂಸ್ ಮಾಡ್ತೀವಿ ಹಂಗೆ ಕಾಯಿನ್ಸ್ ಯೂಸ್ ಮಾಡ್ತಿದ್ರು ಅವಾಗ ಟ್ರೇಡ್ ಮಾಡೋಕ್ಕೆ ಮತ್ತು ಬಿಸ್ನೆಸಸ್ಗೆ. ನೋಡಿ, ಸಿಲ್ವರ್ ಇದು, ಅದು ಗೋಲ್ಡ್ ರೌಂಡ್ ಕಾಯಿನು. ಇದು ಒಂಥರ ಶೇಪು, ಸ್ಕ್ವೇರ್ ಶೇಪು. ನೋಡಿ ಸಖತ್ತಾಗಿದೆ, ಕ್ಯೂಟಾಗಿ ನೋಡಿ. ಎಲ್ಲ ಸ್ಟೋನ್ಸ್ ಇದು. ಸೊ ಇದು ಸ್ಟೋನ್ಸ್. ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಸ್ಟೋನ್ಸ್ ಬಗ್ಗೆ. ಸೊ ಈ ಸ್ಟೋನ್ ಒಂಥರ ಚೆನ್ನಾಗಿ ಕಾಣ್ತಾಯಿದೆ, ಒಂಥರ ಬ್ಲೂ ಕಲರ್. ಇಲ್ಲಿ ನೋಡಿ, ಮುಂಚೆ ಏನು ಯೂಸ್ ಮಾಡ್ತಿದ್ರು ಎಕ್ವಿಪ್ಮೆಂಟ್ಸು. ವಾವ್, ನಂಗೆ ಇದರ ಮ್ಯೂಸಿಯಮ್ಸ್ ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ಹಿಸ್ಟ್ರಿ ನಂಗೆ ಸಖತ್ ಇಷ್ಟ. ಹಿಸ್ಟ್ರಿ ನೋಡಿ, ಎಷ್ಟು ಹಳೇದಿರ್ಬೋದು ಇದು. ವಾವ್, ಸೊ ಇದನ್ನ ಮಾಡೋದು ಹೇಳ್ಕೊಡ್ತಾರಂತೆ ನೋಡಿ. ವೈರ್ ಸಿಲ್ವರ್. ಓಕೆ. ನೈಸ್. ಸೊ ಈ ಥರ ವೈರ್ನ ಸುಟ್ಟಿ ರೌಂಡ್ ಮಾಡಿ ಹಿಂಗೆ ರೌಂಡ್ ಮಾಡಿಕೊಂಡು ಹಿಂಗೊಂದು ಡಿಸೈನ್ ಆಗಿ ಪ್ರಿಪೇರ್ ಮಾಡ್ತಾರೆ ನೋಡಿ. ಇಲ್ಲೇ ಮಾಡ್ತವ್ರೆ ಗೈಸ್ ಇವರೆಲ್ಲ. ಗೈಸ್ ಇವರು ಇಲ್ಲಿ ವೆಯ್ಟ್ ಇದು ಒಂದು ಪೀಸ್ಗೆ ಅಂತ ಸೇಲ್ ಮಾಡ್ತಾರೆ ಗೋಲ್ಡ್ನ. ಗ್ರಾಮ್ ಗೀಮ್ ಎಲ್ಲ ನೋಡಲ್ವಂತೆ.
ನಾನು ಮುಂಚೆ ಬೇಜಾನ್ ರಿಂಗ್ಸ್ ಹಾಕ್ತಿದ್ದೆ, ನೀವು ಯಾರಾದ್ರು ಫಾಲೋ ಮಾಡಿದ್ರೆ ನನ್ನ ಡೆಲ್ಲಿ ಬ್ಲಾಗ್ಸ್ ಎಲ್ಲ ಮಾಡಿದಾಗ. ಇವಾಗ ರಿಂಗ್ಸ್ ಬಿಟ್ಬಿಟ್ಟಿದ್ದೀನಿ, ಒಂಥರ ಸ್ಟ್ರೆಸ್ ಫೀಲ್ ಆಗುತ್ತೆ ರಿಂಗ್ಸ್ ಹಾಕೊಂಡ್ರೆ, ಅದಕ್ಕೆ ರಿಂಗ್ಸ್ ಹಾಕಲ್ಲ ನಾನು. ಸಕ್ಕದಾಗಿದೆ ಅನ್ನಿಸ್ತು ನನಗೆ, ಒಂಥರ ಹುಡುಗಿರ್ದು ಬಟ್ ಕ್ಯೂಟ್ ಆಗಿದೆ ಒಂಥರ. ಸಕ್ಕದಾಗಿದೆ. ಮುಂಚೆ ಹಿಂಗೆಲ್ಲ ಹಾಕೋತಿದ್ದೆ ನಾನು, ಬೇಜಾನ್ ಹಾಕೋತಿದ್ದೆ. ಇವಾಗೇನೋ ಶೋಕಿ ಇಲ್ಲ. ಸಪ್ತಿ, ಐ ಟೆಲ್ ಯು ಒನ್ ಸಜೆಷನ್, ಚೆಕ್ ಇಸ್ ಪ್ಯಾಂಟ್, he thief. check, he thief. The rule is laugh, make people laugh. ನೀನು ಪ್ಯಾಂಟಲ್ಲಿ ಹಾಕೊಂಡ್ರು ನೋಡಲ್ಲ ಕಣೋ. ಗೈಸ್ ಇವಾಗ ಜೇಬಲ್ ಹಾಕೊಂಡು ಪ್ರ್ಯಾಂಕ್ ಅನ್ಬಿಟ್ರೆ ಸಿಕ್ಕಾಕೊಂಡ ಪ್ರ್ಯಾಂಕ್ ಅನ್ಬಿಟ್ರೆ ಜಗಳ ನಡೀತದೆ, ಜಗಳ ಆಡ್ರು. ಗೈಸ್ ಇವ್ರು ಜಗಳನೇ ಆಡಲ್ಲ ಗೈಸ್, ಕ್ಯಾಮ್ರಾ ಆನ್ ಮಾಡಿದಾಗ. ಇಷ್ಟೊತ್ತು ನಾಯಿ ಕಿತ್ತಾಡ್ತಾ ಇದ್ರು ನೋಡಿ. ನಾನ್ ತುಪ್ಪ ಬೇರೆ ಸುರಿದಿದ್ದೆ. ಕಂಟಿನ್ಯೂ ಸೈಡ್. ನಮ್ಮ ಅಕ್ಕ ಅಳ್ತಾವಳೆ ನೋಡಿ. ಮೇ ಬಾಲಿ ನೋಡಿ, ನಮ್ಮ ಅಕ್ಕ ಅಳ್ತಾವಳೆ. ಸಮೀರಿಗೆ ಓದೇ ತಿಂತ ನೋಡ್ತೀರಾ, ಅದನ್ನ ಬೆಂಕಿ ಹಚ್ತಾ ಇದ್ದಾನಂತ. ನನಗೆ ಮಜಾ ಬರುತ್ತೆ. ನಮ್ಮ ಅಪ್ಪ ಅಮ್ಮ ಜಗಳ ಆಡಿದ್ರೆ, ನಮ್ಮ ಅಕ್ಕ ತಮ್ಮ ಜಗಳ ಆಡಿದ್ರೆ ನೋಡಕ್ ಒಂಥರ ಮಜಾ ಬರುತ್ತೆ. ಬ್ಲಾಗ್ ಅಲ್ಲಿ ವ್ಯೂಸ್ ಬರುತ್ತೆ. ನನ್ಗೆ ಬಾಲಿದು ಲೋಕಲ್ ಮನೆ ಹೆಂಗಿರುತ್ತೆ ಅಂತ ನೋಡೋ ಆಸೆ. ಕಾಶ್ಮೀರ್ ಒಂದ್ಸರಿ ನಿಮ್ಗೆ ತೋರಿಸಿದೆ, ಆತರ ಬಾಲಿದು ತೋರಿಸ್ಬೇಕು ಅಂತ ಹೇಳಿ ನಾನು ಇವ್ರ ಹತ್ರ ಕೇಳ್ತಾ ಇದ್ದೆ. ಅವ್ರಿಲ್ಲಿ ಎಲ್ಲೋ ಮನೆ ಇದೆ ಅಂತ ಕರ್ಕೊಂಡು ಹೋಗ್ತಾರಂತೆ. 20,000 ರೂಪಾಯಿ ಕೊಡ್ಬೇಕಂತೆ, ರೂಪಾಯಿ. ನೋಡೋಣ ಹೆಂಗಿರುತ್ತೆ. ರೀಚ್ ಆಗಿದ್ದೀವಿ, ಬನ್ನಿ ನಿಮ್ಗೆ ಬಾಲಿದು ಲೋಕಲ್ ಹೌಸ್ ಹೆಂಗಿರುತ್ತೆ ತೋರಿಸ್ತೀನಿ. ದಿಸ್ ಇಸ್ ದ ಹೌಸ್ ಓನರ್ ನೇಮ್. This and woman. Wife, husband, wife. Yeah. These two babies. Yeah. Total 5. Okay. So how many people like this every home board? No, only this. ನಾನು 3 ಹೆಂಡ್ತಿರು ಅನ್ಕೊಂಡ್ಬಿಟ್ಟೆ. ನಾನು ಇಲ್ಲೇ ಸೆಟ್ಲ್ ಆಗ್ಬಿಡ್ತಿದ್ದೆ ಹಂಗಿದ್ದೀರ. ಇದು ಹನಿ ಬೀದು ಅಂತ. ಎಲ್ಲ ಎವ್ರಿ ಹೋಮ್ ಲೈಕ್ ದಿಸ್ ಇನ್ ಬಾಲಿ ಲೋಕಲ್. Yes. ಗೈಸ್ ನೋಡಿ, ಪ್ಯಾಂಟ್ ರೀಚ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅದು ನಾರ್ಮಲ್ ಬಿಡು. ವಾವ್, ಇದೆಲ್ಲ ಈ ತರ ಜೋಡಿಸ್ಕೊಂಡಿದ್ದಾರೆ ಇವರು. ಎಲ್ಲಾರ ಮನೆ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ. ಸೊ ಇವರೇ ಮನೆ ಓನರ್ ಅನ್ಸುತ್ತೆ. ಅಂಗಡಿನೂ ಹಾಕೊಂಡ್ಬಿಟ್ಟವ್ರೆ ನೋಡಿ. ಹುಂಜ, ಕೋಳಿ, ಗಿಳಿ ಎಲ್ಲ ಇದೆ. ಮತ್ತೆ ದಿಸ್ ಇಸ್ ಕಿಚನ್. ಓ ಲೈಕ್ ದಿಸ್ ಕಿಚನ್ ನೋಡಿ ಹಿಂಗಿದೆ ಅವ್ರದ್ದು. ಓ ಗೈಸ್, ಹೌಸ್ ಇದು. ನಾವು ಸಪ್ರೇಟ್ ರೂಮ್ ಇದ್ರೆ ಸಪ್ರೇಟ್ ಮನೆನೇ ಮಾಡ್ಕೊಂಡ್ಬಿಟ್ಟವ್ರು ನೋಡಿ. ನೋಡಿ ಇಲ್ಲಿ ಮೊಬೈಲ್ ಇಟ್ಟವ್ರು, ಹಂಗೆ ಎಲ್ಲ ಹೆಂಗಿದೆ ಹಂಗೆ ಮನೆಗಳಲ್ಲಿ ಹೆಂಗಿರುತ್ತೆ ಹಂಗೆ ಇಟ್ಟವ್ರು. ಅಂದ್ರೆ ಇದು ಮನೆನೇ. ಇವರು ದುಡ್ಗೋಸ್ಕರ ಟೂರ್ ಮಾಡಿಸ್ತಾರೆ ಈ ಟೂರಿಸ್ಟ್ ಬಂದಾಗ. ನೋಡಿ ಎಷ್ಟು ಮಾಡಿದ್ದಾರೆ. ಗೈಸ್ ಯಾವ್ದೋ ರೂಮ್ ಇದೆ, ಒಳಗೆ ಹೋಗಿ ಭಯ ಆಗ್ತಾ ಇದೆ. ವಿ ನೋ ಗೋ ನೋ. ಓಕೆ, ಒಳಗೆ ಹೋಗಂಗಿಲ್ವಂತ. ಕಿಚನ್. ಓಕೆ, ಇದು ಕಿಚನ್, ಇದೊಂದು ಮತ್ತೆ ಇನ್ನೂ ಕಿಚನ್ ಇದೆ ಅಂತ. ವೇರ್ ಕಮಿಂಗ್. ಓ ದಿಸ್ ಇಸ್ ಕಿಚನ್. ಓಕೆ, ನೈಸ್. ನೋಡಿ ಗೈಸ್, ಇದು ಕಿಚನ್. ಐ ಗೋ ಇನ್ ವಿತ್ ಸ್ಲಿಪ್ಪರ್. Yes. Okay. Hello. Which slipper? I can shoot. Yeah. ನೋಡಿ ಗೈಸ್, ಕಿಚನ್ ಹೆಂಗಿದೆ. ವಾವ್, ಫುಲ್ಲು ಹಬೆ ಫುಲ್ಲು ಇದರಲ್ಲೇ ಕುಕ್ ಮಾಡೋದು ಇವರು. ಗೈಸ್ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಬರ್ದಿನ ಕೂರ್ಸವ್ರೆ. ಅವರು ದುಡ್ಡು ಕೊಟ್ಟು ಬಂದಿದ್ದು. ಸೊ ನಾನು ಈಗ ಈ ಬಿಸ್ನೆಸ್ನ ಕಂಟಿನ್ಯೂ ಮಾಡಬೇಕು ಅಂತಿದ್ದೀನಿ. ಐ ಆಲ್ಸೋ ಗೋ ಬ್ಯಾಕ್ ಇಂಡಿಯಾ ಆ್ಯಂಡ್ ಐ ಕೀಪ್ ಮೈ ಹೋಮ್ ಫಾರ್ ವಿಸಿಟರ್ಸ್. ಗೈಸ್ ಕಂಟೆಂಟ್ ಸಿಕ್ತು. ಕಂಟೆಂಟ್ ಇಲ್ಲಪ್ಪ, ಇಲ್ಲಿ ಇರ್ಲಿಲ್ಲ, ಬರೀ ಕೇಬಲ್ ಇತ್ತು. Okay, come. ಏನ್ರಿ? What you forgot? Okay, got it. Okay. So guys, we go back to Bangalore. Our home rent 50 rupees we keep. Visitors pay 50 rupees, come and see our home. I go world tour, you make money sitting in home. Okay, my room don't show. Important your room. Important for your room expensive. Expensive. Only my room special amount, 100 rupees extra because it is not neat. ಗೈಸ್ ಆನ್ ದ ವೇ ವ್ಲಾಗ್ ಎಡಿಟ್ ಮಾಡ್ಕೊಂಡಿದ್ದೆ. ವ್ಲಾಗ್ ಎಡಿಟ್ ಮಾಡ್ತಾ ನಾವು ಲೊಕೇಶನ್ ರೀಚ್ ಆಗಿದ್ದೀವಿ. ಸೊ ಲೊಕೇಶನ್ ಬಂದು ಇಲ್ಲಿದ್ದೀವಿ ನಾವೀಗ. ಇದು ಏನು ಕತೆ ಅಂತೆಲ್ಲ ಹೇಳ್ತೀನಿ. ಬಟ್ ಇಲ್ಲಿ ಒಂದು ರಿಸರ್ವೇಷನ್ ಮೊದಲೇ ಬುಕ್ ಆಗಿತ್ತಲ್ಲ, ಅದಕ್ಕೊಂದು ಸ್ಲಿಪ್ ಕೊಟ್ಟವ್ರೆ. ಆ ಸ್ಲಿಪ್ನ ಅವ್ರು ಕೊಟ್ಟಿದ್ದೀನಿ. ಈಗ ಏನು ಮಾಡ್ತಾರೆ ಅಂದರೆ ಅವ್ರು ನಮ್ಗೊಂದು ಬ್ಯಾಂಡ್ ಥರ ಕೊಡ್ತಾರೆ ಒಳಗೆ ಹೋಗೋಕ್ಕೆ. ನನ್ನ ಫ್ಯಾಮಿಲಿ ಅಲ್ಲಿ ಕೂರಿಸಿದ್ದೀನಿ ನೋಡಿ. Come.
ವೇರ್ ದಿಸ್ ಬ್ಯಾಂಡ್ಸ್. ಗೈಸ್ ಕಾಫಿ ಈ ಗೈಸ್ ಯಪ್ಪ ಕಡಲೆ ಬೀಜ ಇದ್ದಂಗಿದೆ. ಕಡಲೆ ಬೀಜಗಳೆಲ್ಲ ಇಟ್ಟವ್ರೆ. ಎಕ್ಸ್ಪ್ಲನೇಷನ್ ಕಾಫಿ ಅಂತ ಹಾಕೋರೆ. ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾಫಿ. ಒಂದು ಕಾಫಿ ಶಾಪ್ ಇದೆ. ಸ್ಟಾರ್ಬಕ್ಸ್ಗಿಂತ ಎಕ್ಸ್ಪೆನ್ಸಿವ್ ಡೆಲುವಾ ಕಾಫಿ ಅಂತೆ. ಸೊ ನಾನು ಬ್ಯಾಂಡ್ ಇರೋದ್ರಿಂದ ನಾವೇನು ಪೇ ಮಾಡೋಂಗಿಲ್ಲ. ಸೊ ಇಲ್ಲಿ ಮೇಜರಾಗಿ ಏನಕ್ಕೆ ಬಂದಿರೋದು ಅಂದರೆ ಇಲ್ಲಿ ಸ್ವಿಂಗ್ ಇರುತ್ತೆ. ಈ ಫೋಟೋಸ್ ನೋಡಿರ್ತೀರ ಇನ್ಸ್ಟಾಗ್ರಾಮಲ್ಲಿ ಹುಡುಗರು ಹಿಂಗೆ ಸ್ವಿಂಗ್ ಮೇಲೆ ಹಿಂಗೆ ಆಡ್ತಿರೋ ಥರ. ಬನ್ನಿ ತೋರಿಸ್ತೀನಿ ಆ ಜಾಗನ. ವಾವ್ ನೋಡಿ, ಈ ಥರ ಜಾಗ ಮಾಡಿಬಿಟ್ಟು ಪಾರ್ಕ್ನ ಸಖತ್ತಾಗಿ ಒಂದು ಸ್ವಿಂಗ್ ಹಾಕ್ಬಿಟ್ಟು ಇದನ್ನೊಂದು ಟೂರಿಸ್ಟ್ ಸ್ಪಾಟ್ ಮಾಡಿದ್ದಾರೆ. ಗೈಸ್ ಈ ರೆಂಟ್ ಮಾಡೋಕ್ಕೆ ಈ ಬಟ್ಟೆನ 1200 ರೂಪಾಯಿ ಅಂತ ಇಂಡಿಯಾದು. ನಾನು ಸರಿ ಆಯಿತು ಅಂತ ಮಾಡಿಸ್ಬಿಟ್ಟಿದ್ದೀನಿ. ಗೈಸ್ ಇಲ್ಲಿ ಲೈನಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ಬಿಲ್ ಪೇ ಮಾಡೋಕ್ಕೆ. ಐ ಡೋಂಟ್ ಥಿಂಕ್ ಸೊ. ಯು ಎಕ್ಸೆಪ್ಟ್ ಕ್ಯಾಶ್ ರೈಟ್? ಯಾ ಅದು ಸಖತ್ ರೂಢಿದ್ದಾರೆ ನನ್ನ ಮಕ್ಕಳು ಒಬ್ಬೊಬ್ಬರು ಇಲ್ಲಿ. ನಾನು ಇಳಿಸ್ತೀನಿ ಈಗ. ನನಗೆ ಯಾರು ಇನ್ನೊಂಚೂರು ರೂಢಾಗಿ ಮಾತ್ರ ಇಳಿಸ್ಬಿಡ್ತೀನಿ. ಮೆನ್ ಆ್ಯಂಡ್ ವುಮೆನ್ ಲಾಂಗ್ ಡ್ರೆಸ್ ಟು. ಯು ಎಕ್ಸೆಪ್ಟ್ ಡಾಲರ್ಸ್? ಇದ್ರ ಮೇಲೆ ಬರ್ತಿದೆ ನಮ್ಮ ಬಟ್ಟೆ ಪ್ರೈಸ್ಗಳು. ಗೈಸ್ ರೆಂಟಿಗೆ ಬಟ್ಟೆನೇ ಆಲ್ಮೋಸ್ಟ್ ಒಂದು 10,000 to 12,000 ಬೀಳ್ತಾ ಇದೆ. ನಮ್ಮ ಅಕ್ಕ ಗೈಸ್ ಎಲ್ಲ ಇಲ್ಲಿ ಬರ್ಕೋತಾವ್ರು ನೋಡಿ. ಶೇಮ್ ಫಾರ್ ಡಾಲ್. ಗೈಸ್ ಬಟ್ಟೆದೇ ಬಿಚ್ತಾ ಇದೀವಿ ನೋಡಿ. ನಾನು ಹೇಳಿಲ್ವಾ, ನನಗೆ ಬೇಕು ಅಂದ್ಮೇಲೆ ಬೇಕು, ಬಿಚ್ಚಿಸ್ತಾ ಇದ್ದೀನಿ ಇದ್ರದ್ದೇ. ಥ್ಯಾಂಕ್ ಯು ಗೈಸ್. ಬೊಂಬೆದೆ ಬಟ್ಟೆ ಬಿಚ್ಕೊಟ್ಟಿದ್ದಾರೆ ಗೈಸ್. ಇದೊಂಥರ ಏನೋ ಬ್ಯಾಸ್ಕೆಟ್ ಥರ ಮಾಡಿದ್ದಾರೆ. ಅಲ್ಲಿ ಕೂತ್ಕೊಂಡು ಒಳಗೆ ಫೋಟೋ ತೊಗೊಳ್ಳೋದು ಈ ನೇಚರ್ಗೆ. ಏನೋ ಗೈಸ್ ಒಳ್ಳೆ ಪ್ಲ್ಯಾನ್ ಮಾಡಿ ಸಖತ್ತಾಗಿ ಒಳ್ಳೆ ಪ್ಲಾನಿಂಗ್ ಮಾಡಿ ವಯನಾಡಲ್ಲಿ ಈ ಥರ ಜಾಗ ಮಾಡ್ಬೋದು ಆ್ಯಕ್ಚುಲಾಗಿ. ದುಡ್ಡಿಗೆ ಇಟ್ಬಿಟ್ಟು. ಹೌದಾ, ದುಡ್ಡು ಸರಿಯಾಗಿ ಮಾಡ್ಬೋದು. ಬಟ್ ಬರೀ ಸ್ವಿಂಗ್ ಇಟ್ಬಿಟ್ಟೆ ಅವರು ನಮ್ಮನ್ನ ಎಲ್ಲ ಎಳ್ದುಬಿಟ್ಟಾರಲ್ಲ. ಬೇರೆ ದೇಶದಿಂದ ಮೇಜರಾಗಿ ಜನ ಇದಕ್ಕೋಸ್ಕರ ಬರ್ತಾರೆ. ಸ್ವಿಂಗ್ ಹುಡುಗಿರಂತೂ ಇದಕ್ಕೆ ಬರೋದು ಮೇನ್. ಸ್ವಿಂಗ್ ಫೋಟೋ ತಗೋಬೇಕು ಅಂತ. ನಮ್ಮ ಪ್ಯಾಕೇಜಲ್ಲಿ ಇರೋದು ನಮಗೆ ಎಕ್ಸ್ಟ್ರೀಮ್ ಸ್ವಿಂಗ್ ಅಂತೆ. ಸೊ ಇದು ಎಕ್ಸ್ಟ್ರೀಮ್ ಸ್ವಿಂಗು, ಅದು ಫ್ಯಾಮಿಲಿ ಸ್ವಿಂಗು, ಅದು ನಾರ್ಮಲ್ ಸ್ವಿಂಗು, ಅದು ಅಲ್ಟ್ರಾ ಎಕ್ಸ್ಟ್ರೀಮ್ ಸ್ವಿಂಗ್ ಅಂತ ಮೇಲೆ ಇರೋದು. ಸೊ ನಂಗೆ ಕೊಟ್ಟಿರೋ ಟೋಕನ್ ಪ್ರಕಾರ ಈಗ ನಾನು ನಂಬರ್ ಬ್ರಾಸ್ಲೆಟ್ ಪ್ರಕಾರ ಇಲ್ಲೊಂದು ನಂಬರ್ ಟೋಕನ್ ಇಸ್ಕೋಬೇಕು. ಇಲ್ಲಿ ಇವ ನನ್ನ ಮಗ ಇವನು ಆ ಸ್ವಿಂಗ್ ಮಾಡಕ್ಕೆ ಎದಿರ್ತವನೆ. ಟಿಕೆಟ್ ತೊಗೊಂಡ್ಬಿಡ್ತೀವಿ. ಫ್ಲೈಟ್ಗೂ ಎದಿರ್ತಾನೆ, ಇದಕ್ಕೂ ಎದಿರ್ತಾನೆ. ಫ್ಲೈಟ್ಗೂ ಎದಿರ್ದ, ವಾಟರ್ಗೂ ಎದಿರ್ದ, ಇದಕ್ಕೂ ಎದಿರ್ದ. ಬರೀ ಎದುರೋದೇ ಆಯ್ತು. ಟೈಮ್ ಇಲ್ಲ, ನೀವು ಮಾಡ್ಕೊಳ್ಳಿ. ಟೈಮ್ ಇಲ್ಲ ಆಕ್ಚುಲಾಗಿ, ಟೈಮ್ ಇಲ್ಲ. ಆದ್ರೂ ಮುಗಿಸ್ಕೊಂಡು ಹೋಗ್ಬೇಕು. 6 ಟಿಕೆಟ್ ಇದೆ. ಒಂದೊಂದು ಟಿಕೆಟ್ಗೆ 2.5 ಲಕ್ಷ ಕೊಟ್ಟಿರೋದು. ಗೈಸ್ ಅವರು 1.5 ಅವರಿಂದ ಕಾಯ್ತಿದಾರಂತೆ. 97 ಇವ್ರದ್ದು ನಂಬರ್. ಗೈಸ್ ಇಲ್ಲೇ ಟೈಮ್ ಆಗೋಯ್ತು. ನಾವು ಆಲ್ಮೋಸ್ಟ್ 2 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಬರೀ ಇಲ್ಲಿ ಜೋಜಲಲ್ಲಿ ಆಡೋಕ್ಕೆ. ನೋಡಿ ಅದಕ್ಕೆ ಅಂತ ಬಟ್ಟೆ ತೊಗೊಂಡಿದ್ದೀವಿ, ಬರೀ ಫೋಟೋ ಇಟ್ಕೊಳ್ಳೋಕ್ಕೆ, ವಿಡಿಯೋ ಮಾಡೋಕ್ಕೆ. ನಾವು ವೆಯ್ಟ್ ಮಾಡೋ ಗ್ಯಾಪಲ್ಲಿ ಒಡ್ಡೆ ಕೈಯಲ್ಲಿ ಎಡಿಟಿಂಗ್ ಮಾಡ್ತೀವಿ ನೋಡಿ ನಮ್ಮ ಹತ್ರ. ಲೆಫ್ಟ್ ಹ್ಯಾಂಡ್ ಕಾಯ್ತಾ ನಿದ್ದೆ ಬರ್ತಾ ಇದೆ. ಎಂಥ ನಿದ್ದೆ ಅಂತೆ. ಇನ್ನು ತುಂಬ ಜನ ಇದ್ದಾರೆ. 3 ಅವರ್ ಕಾದು ನಮ್ಮ ಅಕ್ಕ ಇವಾಗ ಹೋಗ್ತಾವೆ ನೋಡಿ. 3 ಅವರ್ ಕಾದಿರೋದಕ್ಕೆ ಇದು ಇವಳಿಗೋಸ್ಕರನೇ ಕಾದಿದ್ದು ನಾವು. ಗೈಸ್ ಇಲ್ಲಿ ರೆಸ್ಟ್ರೋ ಬಾರ್ ಎಲ್ಲ ಇದೆ. ಬಟ್ ಇದು ಫ್ರೆಂಡ್ಸ್ ಜೊತೆ ಬರೋ ಜಾಗ. ಇಟ್ ಲುಕ್ಸ್ ಲೈಕ್ ದಿಸ್ ನೋಡಿ, ಹಿಂಗಿದೆ. ಸೊ ಇದಕ್ಕೆ ನಾವು ಎಂಟ್ರಿ ಫೀಸ್ ಕೊಡಬೇಕು. ಸೊ ಎಂಟ್ರಿ ಫೀಸ್ ಕೊಡಬೇಕು. ಆ್ಯಂಡ್ ಆಲ್ಸೋ ಇವಾಗ ನಮ್ಗೆ ಟೈಮ್ ಇಲ್ಲ, ನೆಕ್ಸ್ಟ್ ನಾವೇ ಇರೋದು. ಅದಕ್ಕೆ ಇದಕ್ಕೆ ಫ್ರೆಂಡ್ಸ್ ಜೊತೆ ಬಂದಾಗ ಬರೋಣ. ಫೈನಲಿ ನಮ್ಮ ಅಕ್ಕ ಹತ್ತದ್ಲು. ಗೈಸ್ 3 ಅವರಿಂದ ಕಾದು ಇವಾಗ ಮಳೆ ಬರ್ತೈತೆ. ಎಂತ ಹಣೆ ಬರೋದು ನೋಡಿ. ಇವಳ್ದಾಯ್ತು ನೋಡಿ. ಗೈಸ್ ಕೊನೆಗೂ ಅಲ್ಲಿಂದ ಹೊರಟ್ವಿ.
ಗೈಸ್ ಒಂದು ನಿಮಿಷ ಇರಲಿಲ್ಲ ಗೈಸ್, ಅದು 10 ಸರಿ ಹಿಂಗೆ ಅನ್ಸಿದ್ರು. ನನಗೆ ಜೆ ಪಿ ಪಾರ್ಕ್ ನೆನಪಾಗೋಯ್ತು. ನಮ್ಮ ಏರಿಯಲ್ಲಿ ಜೆ ಪಿ ಪಾರ್ಕ್ ಅಂತಿದೆ, ಅಲ್ಲಿ ಜೋಕಲಲ್ಲಿ ಹಂಗೆ ಆಡ್ಸೋದು. ಲಿಟ್ರಲಿ ಏನೂ ಇಲ್ಲ. ವಯನಾಡ್ ಒಂದ್ಸರಿ ನಾವು ಮಾಡಿದ್ವಿ, ಸೇಮ್ ಡಸಂಟ್ ಫೀಲ್ ಎನಿಥಿಂಗ್ ಸ್ಪೆಷಲ್. ಮೇ ಬಿ ಹುಡುಗಿರಿಗೆ ಅದು ಪಿಕ್ಚರ್ಸ್ಗೋಸ್ಕರ ಅದು ಫೇಮಸ್ ಆಗಿದೆ ಜಾಗ. ಅದು ಬಿಟ್ಟರೆ ಇಟ್ಸ್ ಟೂ ಓವರ್ ಹೈಪ್. ದರ್ ಇಸ್ ನಥಿಂಗ್ ಓವರ್ ಹಿಯರ್. ಈ ಪ್ಲೇಸಲ್ಲಂತೂ ಬ್ಯೂಟಿನೂ ಆ ರೇಂಜಿಗೇನಿಲ್ಲ. ಓಕೆ, ಪಿಕ್ಚರ್ ಸ್ಪಾಟ್ ಇದು, ವಿಡಿಯೋ ಸ್ಪಾಟ್ ಇದು. ರೀಲ್ಸ್ ಮಾಡೋಕ್ಕೆ, ವ್ಲಾಗ್ಸ್ ಮಾಡೋಕ್ಕೆ, ಮತ್ತು ಪ್ರೀ ವೆಡ್ಡಿಂಗ್ ಮಾಡೋಕ್ಕೆ ಇಂಥದ್ದೆಲ್ಲ ಬರ್ತಾರಲ್ಲ ಅವ್ರಿಗೆ ಈ ಜಾಗ ಆ್ಯಕ್ಚುಲಾಗಿ. ಇದು ನೋಡಿ ಜನ ಬರ್ತಾರೆ, ಹುಡುಗಿರೆಲ್ಲ ಹುಚ್ಚಾಗ್ಬಿಟ್ಟಿದ್ದಾರೆ ಈ ಜಾಗ ನೋಡಿ ಹೆಂಗಿರ್ಬೋದು ಅಂತ. ಬಿಹೈಂಡ್ ದ ಸೀನ್ ಏನೂ ಇಲ್ಲ. ಇಮ್ಯಾಜಿನ್ ಮಾಡಿ 3 ಅವರ್ ಕಾದಿದ್ದೀವಿ, ಅಷ್ಟು ಲೈನ್ ಇತ್ತು. 3 ಅವರ್ ಗೈಸ್, ಬರೀ 1 ನಿಮಿಷ ಹಿಂಗೆ ಹೋಗೋಕ್ಕೆ ಬಂದಿರೋದು. ಇಲ್ಲಿ ನೋಡಿದ್ರಿ ಅಲಾಸ್ ಹರೂಮ್ ಗೈಸ್, ಅವ್ರ ಜಾಗನ ಹೆಂಗೆ ಮಾಡಿದ್ದಾರೆ ಅಂದರೆ ತೋರಿಸ್ತೀನಿ ನೋಡಿ. ಸೊ ಈ ಥರ ಗ್ರಾಸ್ನ ಹಿಂಗೆ ಕಟ್ ಮಾಡಿಸಿ, ಹಿಂಗೆ ಸ್ಲೋಪ್ ಮಾಡಿಸಿ ಫುಲ್ ಜಾಗನೇ ಹಿಂಗೆ ಮಾಡಿರೋದು ಅವ್ರು ಆ್ಯಕ್ಚುಲಾಗಿ. ಗೈಸ್ ತಲೆ ಸುತ್ತೋ ಥರ ಫೀಲ್ ಆಗ್ತಿದೆ ನೋಡಿ. ಯಾವುದೋ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದಿದ್ದೀವಿ, ಏನಾದ್ರು ತಿನ್ಕೊಂಡು ಹೋಗೋಣ, ಹಸುವಾಗ್ತೈತೆ. ಮ್ಯಾಂಗ್ಳೂರಿಯನ್ ಫಿಶ್ ಕರಿ ಅಂತೆ, ಎಲ್ಲ ಮಂಗಳೂರು ಊಟ ಎಲ್ಲ ಇಟ್ಟವ್ರು ಇವರು. ಗೈಸ್ ನಾ ಅಮ್ಮಂಗೆ ಅದು ಯಾಕೆ ಫೋಟೋ ಹುಚ್ಚು, ವಿಡಿಯೋ ಹುಚ್ಚು, ಅವರಿಂದ ನನಗೇನಾದ್ರು ವ್ಲಾಗ್ ಮಾಡೋ ಹುಚ್ಚು ಬಂತ ಗೊತ್ತಿಲ್ಲ ಗೈಸ್. 2 ನಿಮಿಷಕ್ಕೊಂದು ಫೋಟೋ. ನನ್ನ ಪ್ರಕಾರ ಯಾರಾದರೂ ಹೋಗ್ಬಿಟ್ರು ಅವ್ರ ಪಕ್ಕ ಒಂದು ಸೆಲ್ಫಿ ತಗೊಂಡು ರಿಪ್ ಅಂತ ಹಾಕ್ತಾರೆ ನಮ್ಮ, ಆ ಥರ ಆಗ್ಬಿಟ್ಟವ್ರೆ. ಸೆಲ್ಫಿ ಆಯ್ತು. ನಂದು ಚಿಕನ್ ಟಿಕ್ಕಾ ಸೂಪು ಇದ್ರೇನು ಪಾಪ ಮೆಮೊರೇಬಲ್ ಅವ್ರು ನೆನ್ಸ್ಕೊಬೋದು. ಲಾಸ್ಟಸ್ ಅದು ಫೋಟೋ ಹಿಡಿದ್ರಲ್ಲ ಅಂತ ಅಲ್ಲ, ಹೋದ್ಮೇಲೆ ಫೋಟೋ ಹಿಡಿತಾರ, ಹೋದ್ಮೇಲೆ ಬಾಡಿ ಹತ್ರ ಹೋಗ್ಬಿಟ್ಟು ಸೆಲ್ಫಿ ಇಟ್ಕೊತಾರ. ಗೈಸ್ ಇದೇನಿದೆ ಚಿಕನ್ 65, ಮತ್ತು ನನ್ನ ಡಯಟ್ ಕೋಕ್ ಕೊಟ್ಟಿದ್ದಾರೆ. ಡಯಟಲ್ಲಿ ಇನ್ನೇನಿದೆ ಅಷ್ಟೇ, ನೀರು ಬಾಟ್ಲು, ಸೂಪು, ಮತ್ತೆ ಇನ್ನೂ ಬರ್ತಾ ಇದೆ. ಗೈಸ್ ಇಲ್ಲಿ ನೋಡಿ ಏನು ಸಕ್ಕತ್ತಾಗಿ ಮಾಡಿದ್ದಾರೆ ನಂದು ವಾಟರ್ ಮೆಲನ್ ಜ್ಯೂಸ್ಗೆ. ಗೈಸ್ ಇಲ್ಲಿ ಊಟ ಮುಗೀತು, ಆಲ್ಮೋಸ್ಟ್ ಬಿಲ್ ಎಲ್ಲ ಪೇ ಆಯಿತು. ನಮಗೆ ಕನ್ನಡ ಮಾತಾಡೋರು ಸಿಕ್ಕರು, ಉಡುಪಿಯವರು, ಖುಷಿ ಆಯಿತು. ಆಳ್ವಾಸಲ್ಲಿ ಓದಿದ್ದಂತೆ ಅವರು. ಥ್ಯಾಂಕ್ ಯು, ನೈಸ್ ಮೀಟಿಂಗ್ ಯು. ಥ್ಯಾಂಕ್ ಯು. My brother, he is not waking up early. From him, we all are getting late. He will sleep with you in car. You give behind seat, bend the behind seat, put the bed. He will sleep here. Directly get up, location tomorrow morning. Okay? ನೀನೇ ಇವರು ಒಳಗಡೆ ಬಳಸ್ಕೊಂಡ್ಬಿಡು ಪಾಪ, ಅವ್ನು ಬೇಗ ಎದ್ದೇಳ್ತಾನೆ. ಗೈಸ್ ಇವತ್ತು ಟುಮ್ ಎದ್ದಿಲ್ಲ ಬೇಗ, ನಾವೆಲ್ಲ ಎದ್ದಿದ್ವಿ. ಸಾಯಿಲ್ಗೆ ಗೈಸ್ around 1.5 hour duration. ಗೈಸ್ ನಮ್ದು ಪ್ರಾಬ್ಲಮ್ ಏನಾಗ್ತಿದ್ರೆ ಲೇಟ್ ಆಗಿ ಹೋಗ್ತಾ ಇದೀವಿ, ಎಲ್ಲಾ ಕಡೆ ಲೇಟ್ ಆಗಿ ಎದ್ದೇಳ್ತಾ ಇದೀವಿ. ಸೊ ನಾಳೆಯಿಂದ ಹಿಂಗ್ ಮಾಡಬಾರ್ದು. ಟಯರ್ಡ್ ಆಗಿರ್ತೀರಲ್ವಾ, ಬೇಗ ಎದ್ದೇಳಕ್ಕಾಗಲ್ಲ. ಬರೀ ರೀಸನ್ಸ್ ಬಂದಿರೋದೇ ಬೇರೆ ದೇಶಕ್ಕೆ ಸುತ್ತಕ್ಕೆ ಅಂತ ಬಂದಿದೀವಿ. ನನ್ ಕಣ್ಣಲ್ಲಿ ನಿದ್ದೆ ಹೆಂಗಿದೆ ಗೊತ್ತಾ, ನಿದ್ದೆನೇ ಇಲ್ಲ ಎಷ್ಟೋ ದಿನ ಆಯ್ತು, ಆದ್ರೂ ಎದ್ದು ಓಡಾಡ್ತಾ ಇಲ್ವಾ. ಈಗ ಹೋಟೆಲ್ಗೆ ಹೋಗ್ತಾ ಇದೀವಿ. ಇವತ್ತು 2-3 ಫೇಮಸ್ ಸ್ಪಾಟ್ಸ್ ಮಿಸ್ ಆಗೋಯ್ತು. ಸೊ ಈ ಟ್ರಿಪ್ಪಲ್ಲಿ ಒಂದು 2-3 ನೆನ್ನೆನೂ ಮಿಸ್ ಆಯ್ತು, ಇವತ್ತು ಮಿಸ್ ಆಯ್ತು. ಬಟ್ ಫೈನ್, it's not about destination, it's about memories and enjoyment, and hope everyone is liking it. Everyone is liking it. ಗೈಸ್ ಇಲ್ಲಿ ವಿಕ್ಸ್ ಆಯೋಡೆಕ್ಸ್ ತೊಳಗೆ ಬಂದಿದ್ದೀನಿ. ನಮ್ಮ ದೊಡ್ಡಮ್ಮಗೆ ಕಾಲು ನೋವು ಶುರು ಆಗಿದೆ ಅಂತೆ. ಗೈಸ್ ಪೂಲ್ ಒಳಗೆ ಹೋಗೋದು ಬೇಡ ಅನ್ನಿಸ್ತು, ಚಳಿ ಇದೆ ಅನಿಸ್ತು, ಅದಕ್ಕೆ ಜಕ್ಕೂಸಿಗೆ ಇದ್ಬಿಟ್ಟಿದ್ದೀನಿ. ಹೀಗೆ ಎಂಡ್ ಮಾಡ್ತಿದ್ದೀನಿ. ವ್ಲಾಗ್ ಇಷ್ಟ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ನಾನು ಈಗ ಹೋಗಿ ಮಲ್ಕೋಬೇಕು. ಸಖತ್ ನಿದ್ದೆ ಬರ್ತಾಯಿದೆ. ಎಷ್ಟು ನಿದ್ದೆ ಬರ್ತಾಯಿದೆ ಅಂದರೆ ನಾನು ವ್ಲಾಗಲ್ಲಿ ಮಾತಾಡೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸಿ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು. ನನ್ನ ಪ್ರಕಾರ ಎಂಜಾಯ್ ಮಾಡ್ತಿದ್ದೀರಾ ಅಂದ್ಕೊಂಡಿದ್ದೀನಿ ಬಾಲಿ ಸೀರೀಸ್ನ. ಸೊ ನೀವು ಕಮೆಂಟ್ ಹಾಕಿ ಏನೇನು ಮಾಡ್ಬೋದು ಈ ಬಾಲಿ ಸೀರೀಸಲ್ಲಿ. ನನ್ನ 3-4 ದಿನ ಟ್ರಿಪ್ ಇದೆ. ಸೊ ಕಮೆಂಟ್ ಪ್ರಕಾರ ವಿಲ್ ಟ್ರೈ ಡೂಯಿಂಗ್ ದಟ್ ವಿಡಿಯೋ. ಬಾಯ್.